ಈಗ ಸರಿಯಾಗಿ ಅದೇ ಸಮಯಕ್ಕೆ ರಾಮಕೃಷ್ಣ ಅಲ್ಲಿಗೆ ಹೇಗೆ ಬಂದರು ಅಂತ ತಿಳಿಯೋಣ. ನಾಳೆಯೊಂದಿಗೆ ಸುರಕ್ಷಾಳಿಗೆ ಪರೀಕ್ಷೆಗಳು ಮುಗಿದು ಹೋಗುತ್ತೆ ಅಂತ ಆಕೆಯನ್ನು ಕರ್ಕೊಂಡು ಹೋಗೋದಕ್ಕೆ ನಗರಕ್ಕೆ ಹೋಗೋಣ ಅಂತ ಅದೇ ವಿಷಯವನ್ನು ಸುರಕ್ಷಾಳಿಗೆ ಹೇಳಲು ಆ ದಿನ ರಾತ್ರಿ ಅವಳ ಸಂಖ್ಯೆಗೆ ರಾಮಕೃಷ್ಣ ಕರೆ ಮಾಡಿದ್ರು. ಆದರೆ ಸುರಕ್ಷಾಳ ಸಂಖ್ಯೆ ಸ್ವಿಚ್ ಆಫ್ ಬರ್ತಿತ್ತು. ಫೋನ್ ಆನ್ ಆಗಿದ್ರೆ ಓದಿನ ಗಮನ ಕಡಿಮೆ ಆಗುತ್ತೆ ಅಂತ ಫೋನ್ ಸ್ವಿಚ್ ಆಫ್ ಮಾಡ್ತಿದ್ದೀನಿ ಅಂತ ಆಕೆ ಮೊದಲೇ ಹೇಳಿದ್ರಿಂದ ಸರಿ ಬಿಡು ಅಂತ ಸುಮ್ಮನಾದರು. ಇನ್ನು ಕೊನೆ ಪರೀಕ್ಷೆ ದಿನವೂ ಅವರಿಗೆ ಫೋನ್ ಮಾಡಬೇಕಂತ ಅನಿಸಿದ್ರು. ಇಷ್ಟು ದಿನ ಕಾದು ಇನ್ನೊಂದು ಹೊತ್ತು ಕಾಯಲಾರನ ಅಂತ ತಮಗೆ ತಾವೇ ಸಮಾಧಾನ ಮಾಡ್ಕೊಂಡು ಸುಮ್ಮನಾದರು. ಆ ಬೆಳಿಗ್ಗೆ ಅಲ್ಲಿವರೆಗೆ ತಡೆದಿದ್ದ ಪ್ರಾಣ ಇನ್ನೂ ಸುಮ್ಮನಿರದೆ ಪರೀಕ್ಷೆ ಮುಗಿಸಿ ಸ್ವಲ್ಪ ಹೊತ್ತಿಗೆ ಸುರಕ್ಷಾಳ ಸಂಖ್ಯೆ ಕರೆ ಮಾಡಿದ್ರು. ಆದರೆ ಸುರಕ್ಷಾಳ ಕಡೆಯಿಂದ ಅದೇ ಉತ್ತರ ಬಂದಿದ್ದರಿಂದ ಸ್ವಲ್ಪ ಆತಂಕಗೊಂಡ ಅವರು ತಕ್ಷಣ ಬಿಂದು ಸಂಖ್ಯೆ ಕರೆ ಮಾಡಿದ್ರು. ಇಬ್ಬರು ಒಂದೇ ಕೊಠಡಿಯಲ್ಲಿ ಇರ್ತಾರೆ ಎಂಬ ಉದ್ದೇಶದಿಂದ. ಬಿಂದು ಫೋನ್ ಎತ್ತಿ ಸ್ವಲ್ಪ ಹೊತ್ತು ಮಾತಾಡಿದ್ಲು. ಪರೀಕ್ಷೆ ಹೇಗೆ ಬರ್ದಮ್ಮ ಅಂತ ಅವ್ರು ಕೇಳ್ತಿದ್ದಾಗ ಬಹಳ ಚೆನ್ನಾಗಿ ಬರ್ದೆ ಅಂಕಲ್ ಅಂತ ಹೇಳಿದ್ರು. ನಂತರ ಸುರಕ್ಷಾಳಿಗೆ ಒಂದು ಬಾರಿ ಫೋನ್ ಕೊಡ್ತಾಯಿ ಅವಳು ಫೋನ್ ಬೆಳಗ್ಗೆಯಿಂದ ಯಾಕೋ ಸಿಗ್ತಿಲ್ಲ ಅಂತ ಮತ್ತೆ ಮಗಳ ಬಗ್ಗೆ ಯಾವುದೇ ತಪ್ಪು ಕಲ್ಪನೆ ಬೇಡ ಅಂತ ಕೇಳಿದ್ರು. ಅದೇಕೆ ಅಂಕಲ್ ಸುರಕ್ಷಾ ಬಗ್ಗೆ ನನ್ನ ಕೇಳ್ತಿದ್ರಿ, ಅವಳು ಇಲ್ಲಿ ಯಾಕಿರ್ತಾಳೆ ಅಂತ ಬಿಂದು ಮರು ಪ್ರಶ್ನೆ ಹಾಕಿದ್ಲು. ಈ ನಮ್ಮ ಸುರಕ್ಷಾ ಅಲ್ಲಿರದೆ ಇನ್ನೆಲ್ಲಿರ್ತಾಳೆ ಅಂತ ಆಶ್ಚರ್ಯದಿಂದ ಕೇಳಿದ್ರು ರಾಮಕೃಷ್ಣ. ಅಂಕಲ್ ಸುರಕ್ಷಾ ಈಗ ಹಾಸ್ಟೆಲ್ನಲ್ಲಿ ಇರ್ತಿಲ್ಲ ಅಂದ್ಲು ಬಿಂದು ಸ್ವಲ್ಪ ತಡಬಡಾಯಿಸಿದ್ಲೆ. ಒಮ್ಮೆಲೆ ಆಘಾತಕ್ಕೊಳಗಾದ ರಾಮಕೃಷ್ಣ ಅವರು ಅದೇ ನಮ್ಮ ಬಿಂದು ಹಾಸ್ಟೆಲ್ನಲ್ಲಿ ಇರೋದು ಅಂದರೆ ಏನು ಅಂತ ಕೇಳಿದ್ರು. ಅದು ಅಂಕಲ್ ನಿಮಗೆ ತಿಳಿಯೋದು ಏನೋ ಎನ್ನುತ್ತಾ ಗುಣಗ್ತಿದ್ದಾಳೆ. ಏನು ನಡೆದಿದೆ ಅಂತ ಸರಿಯಾಗಿ ಹೇಳಮ್ಮ ಅಂತ ಕೇಳಿದ್ದಕ್ಕೆ ಅದು ಅಂಕಲ್ ಸುರಕ್ಷಾ ಹಾಸ್ಟೆಲ್ನಲ್ಲಿ ಇರ್ತಿಲ್ಲ, ಅವಳು ತನಗೆ ತಿಳಿದ ಮಟ್ಟಿಗೆ ಮಾತ್ರ ನಡೆದ ವಿಷಯವನ್ನು ಹೇಳಿದ್ಲು ಬಿಂದು ಹೇಳಿದ್ದನ್ನು ನಂಬಲಾಗದೆ, ಬಿಂದು ಏನು ಮಾತಾಡ್ತಿದ್ಯಮ್ಮ ನೀನು, ಯಾರ ಬಗ್ಗೆ ಮಾತಾಡ್ತಿದ್ಯಾ ಅಂತ ನೀನು ತಿಳಿಯುತ್ತಾ, ಸುರಕ್ಷಾ ಅಂತ ತಪ್ಪು ಎಂದಿಗೂ ಮಾಡೋದಿಲ್ಲ ಅಂದರು ರಾಮಕೃಷ್ಣ. ನಾನು ಹೇಳ್ತಿರೋದು ನಿಜ ಅಂಕಲ್, 3 ತಿಂಗಳಿಂದ ಸುರಕ್ಷಾ ನಿಜಕ್ಕೂ ಹಾಸ್ಟೆಲ್ಗೆ ಬರ್ತಿಲ್ಲ, ಅವನ ಜೊತೆ ಅವನ ಮನೇಲಿ ಇರ್ತಿದ್ದಾಳೆ. ಸುರಕ್ಷಾ ಯಾರ ಜೊತೆ ಇರೋದೇನಮ್ಮ, ನಿಜಕ್ಕೂ 3 ತಿಂಗಳಿಂದ ಅವಳು ಹಾಸ್ಟೆಲ್ನಲ್ಲಿದ್ಲು, ಶಿಬಿರಕ್ಕೆ ಹೋಗಿದ್ದೀನಿ ಅಂತ ಹೇಳಿದ್ಲಲ್ಲ ಅಂತ ಗೊಂದಲದಿಂದ ಕೇಳಿದ್ರು. ಶಿಬಿರ ಏನೂ ಇಲ್ಲ ಅಂಕಲ್, ನಿಜಕ್ಕೂ ಏನು ಮಾತಾಡ್ತಿದ್ರಿ, ನಮಗೆ ಈ ನಡುವೆ ಆ ರೀತಿ ಹೋಗೋ ಅವಕಾಶವಾಗಲಿ ಅನಿವಾರ್ಯವಾಗಲಿ ಬಂದೇ ಇಲ್ಲ. ನಾವು 6 ತಿಂಗಳಿಂದ ಎಲ್ಲಿಗೂ ಹೊರಗೆ ಹೋಗಿಲ್ಲ, ನಮ್ಮ ಪರೀಕ್ಷೆಗಳಿರೋದ್ರಿಂದ ಪ್ರಾಯೋಗಿಕ ಪರೀಕ್ಷೆಗಳು ನಡೀತಿವೆ ಅಷ್ಟೇ. ಹೌದಾ, ಅಂದರೆ ನೀವು ಈ ನಡುವೆ ಎಲ್ಲೂ ಹೋಗಲಿಲ್ವಾ ಅಂತ ಮತ್ತೊಮ್ಮೆ ನಂಬಲಾಗದವಂತೆ ಕೇಳಿದ್ರು. ಮಗಳ ಬಗ್ಗೆ ಕೆಟ್ಟದಾಗಿ ಊಹಿಸ್ಕೊಳ್ಳೋದಕ್ಕೆ ಸಾಧ್ಯವಾಗದೆ. ಇಲ್ಲ ಅಂಕಲ್, ನಾನು ಹೇಳ್ತಿರೋದು ನಿಜ, ನಿಜಕ್ಕೂ ಇದುವರೆಗೆ 6 ತಿಂಗಳಿಂದ ನಾವು ಯಾವುದೇ ಶಿಬಿರಕ್ಕೆ ಹೋಗಿಲ್ಲ, ಬೇಕಿದ್ರೆ ನೀವು ಹಾಸ್ಟೆಲ್ ಅಥವಾ ಕಾಲೇಜ್ ಆಡಳಿತ ಮಂಡಳಿಗೆ ಫೋನ್ ಮಾಡಿ ಕೇಳಿ ಅಂತ ಬಿಂದು ಅಷ್ಟು ಖಚಿತವಾಗಿ ಹೇಳಿದ್ರಿಂದ ಆಲೋಚನೆಯಲ್ಲಿ ಬಿದ್ದ ರಾಮಕೃಷ್ಣ ಪತ್ನಿಗೂ ವಿಷಯ ಹೇಳದೆ ಕೊಠಡಿ ಒಳಗೆ ಹೋದರು. ಈಗ ಹಾಸ್ಟೆಲ್ಗೆ ಅಥವಾ ಕಾಲೇಜಿಗೆ ಫೋನ್ ಮಾಡಿ ಸುರಕ್ಷಾ ವಿಷಯ ಕೇಳಿದ್ರೆ ಅವಳ ಮರ್ಯಾದೆ ಹೋಯಿತು ಅಂತ ಅಂದ್ಕೊಂಡು ಕಾಲೇಜ್ಗೆ ಫೋನ್ ಮಾಡಿದ ತಕ್ಷಣವೇ ಅಲ್ಲಿಂದ ಹೊರಟರು. ಹೀಗೆ ಅಂದು ಹೈದರಾಬಾದ್ನಿಂದ ಹೊರಟ ರಾಮಕೃಷ್ಣ ಅವರು ಮರುದಿನ ಇಲ್ಲಿ ತಲುಪಿ ಹಾಸ್ಟೆಲ್ಗೆ ಹೋಗಿ ಬಿಂದುವನ್ನು ಭೇಟಿಯಾದರು. ಹಿಂದಿನ ದಿನ ಫೋನಲ್ಲಿ ಹೇಳಿದ್ದನ್ನೇ ಅವಳು ಮತ್ತೆ ಹೇಳಿದ್ರಿಂದ ಈಗ ನನ್ನ ಮಗಳು ಎಲ್ಲಿದ್ದಾಳಮ್ಮ ಅಂತ ಕೇಳಿದ್ರು. ಬಿಂದು ಯೋಚಿಸ್ತಾ ಕಾಲೇಜ್ ಸಮಯವೂ ಆಗಿದ್ರಿಂದ ನನಗೆ ಸಾಮ್ರಾಟ್ ಸರ್ ಅವರ ವಿಳಾಸ ತಿಳಿಯೋದು, ಆದರೆ ಈಗ ಅವಳು ಕಾಲೇಜಿಗೆ ಬರ್ತಾಳೆ ಅಂಕಲ್ ಅಂತ ಬಿಂದು ಹೇಳಿದ್ರಿಂದ ಬಿಂದು ಬಳಿ ಒಂದು ಕ್ಷಣವೂ ನಿಲ್ಲದೆ ವಿಶ್ವವಿದ್ಯಾಲಯಕ್ಕೆ ಹೊರಟರು ಅವರು. ಹೀಗೆ ರಾಮಕೃಷ್ಣ ಬಂದು 1 ಗಂಟೆ ನಂತರ ಸಾಮ್ರಾಟ್ ಕಾರು ಆವರಣದೊಳಗೆ ಬಂತು. ಆದರೆ 1 ಗಂಟೆಯಲ್ಲಿ ವಿದ್ಯಾರ್ಥಿಗಳಲ್ಲಿ ಬಹಳಷ್ಟು ಜನ ಸಾಮ್ರಾಟ್ ಮತ್ತು ಸುರಕ್ಷಾ ಬಗ್ಗೆ ಬಹಳ ಥರದ ಮಾತುಗಳನ್ನ ಆಡೋದಕ್ಕೆ ಶುರು ಮಾಡಿದ್ರು. ಕಾರಣ ಅದಕ್ಕೆ ಹಿಂದಿನ ದಿನ ಆರ್ಯನ್ಗೆ ಅಪಘಾತವಾಗಿರೋದು ಮತ್ತು ಸಾಮ್ರಾಟ್ ಅವನಿಗೆ ಶಸ್ತ್ರಚಿಕಿತ್ಸೆ ಮಾಡಿರೋದು. ನಿಜಕ್ಕೂ ಇದೆಲ್ಲ ಶುರುವಾಗಿದ್ದು ಸುರಕ್ಷಾ ವಿಷಯದಲ್ಲಿ ಅಂತ ವಿದ್ಯಾರ್ಥಿಗಳೆಲ್ಲ ನಂಬ್ತಿದ್ದಾರೆ. ಅವನ್ನೆಲ್ಲ ಕೇಳಿಸ್ಕೊಳ್ತಿದ್ದ ರಾಮಕೃಷ್ಣ ಅವರಿಗೆ ಬಿಂದು ಹೇಳಿದ್ದು ನಿಜವೇನೋ ಅನ್ನೋ ಸಂಶಯದಲ್ಲಿರುವಾಗಲೇ ಸಾಮ್ರಾಟ್ ಕಾರು ಅವರ ಮುಂದೆ ಬಂದು ನಿಂತಿತು. ಅದರಲ್ಲಿ ಸುರಕ್ಷಾ ಕೂಡ ಇರೋದನ್ನು ನೋಡಿ ಅದೇ ನಿಜ ಅಂತ ಅವರು ನಿರ್ಧರಿಸಿದ್ರು. ಈಗ ಪ್ರಸ್ತುತ ಏನು ನಡೀತಿದೆ ಅಂತ ನೋಡೋಣ. ಇಷ್ಟು ನಡೆದ ಮೇಲೆ ನನ್ನ ಮಗಳನ್ನು ಹೀಗೆ ನಡು ರಸ್ತೆಯಲ್ಲಿ ಬಿಟ್ಟು ಹೋದರೆ ಅವಳ ಜೀವನ ಏನಾಗಬೇಕು, ಒಂದು ಬಾರಿ ಯೋಚಿಸಿ, ಅವಶ್ಯಕತೆ ಇದ್ದರೆ ನಿಮ್ಮ ಕಾಲು ಹಿಡಿತೀನಿ ಅನ್ನುತ್ತಾ ಸಾಮ್ರಾಟ್ ಕಾಲು ಹಿಡಿಯೋದಕ್ಕೆ ಮುಂದೆ ಬಗ್ಗದ್ರು ರಾಮಕೃಷ್ಣ ಅವರು ಸಾಮ್ರಾಟ್ ಕಾಲು ಹಿಡಿಯಲು ಬಗ್ತಿದ್ದಂತೆ ಸಾಮ್ರಾಟ್ ತನ್ನ ಕಾಲುಗಳನ್ನ ಹಿಂದೆ ಕೇಳ್ಕೊಳ್ತಾ, ಅಂದರೆ ಏನು, ಈಗ ನಾನು ಈಕೆನ ಮದುವೆ ಆಗಬೇಕಾ ಅಂತ ಅಸಹ್ಯವಾಗಿ ಸುರಕ್ಷಾ ಕಡೆ ನೋಡ್ದ ಸಾಮ್ರಾಟ್. ಇಂಥವಳಿಗಾಗಿ ನೀವು ನನ್ನ ಕಾಲು ಹಿಡಿದ್ರು ನಾನು ಕರಗೋದಿಲ್ಲ, ಆದರೂ ನಿಮ್ಮ ಮಗಳು ಒಬ್ಬ ತಿರುಗಾಡ್ತಾಳು ಅಂತ ಹೇಳ್ತಿದ್ರು, ಆ ವಿಷಯ ಬಿಟ್ಟು ನನ್ನ ಬಿಡಬೇಡಿ ಅಂತಿದ್ದೀರಿ, ನಿಮಗೆ ಸ್ವಲ್ಪ ಕೂಡ ನಾಚಿಕೆ? ಸಾಮ್ರಾಟ್ ಬಾಯಿಂದ ಪೂರ್ತಿಯಾಗಿ ಆ ಮಾತು ಹೊರಬರೋ ಮೊದಲೇ ಅವನ ಕೆನ್ನೆ ಕೆಂಪಾಯಿತು ಸುರಕ್ಷಾಳ ಕೈಯಿಂದ. ಹಠಾತ್ ನಡೆದ ಘಟನೆಗೆ ಸಾಮ್ರಾಟ್ ಕೋಪದಿಂದ ಸುರಕ್ಷಾ ಕಡೆ ನೋಡ್ತಿದ್ರೆ ರಾಮಕೃಷ್ಣ ಅವ್ರ ಮೇಲಿದ್ದು ಆತಂಕದಿಂದ, ಅಯ್ಯೋ ಅಮ್ಮ ಯಾಕೆ ಈಗ ಮಾಡಿದೆ ಅಂತ ಸುರಕ್ಷಾ ಕಡೆ ಓಡಿದ್ರು. ತಕ್ಷಣ ಸಾಮ್ರಾಟ್ ಕಡೆ ತಿರುಗಿ, ಕ್ಷಮಿಸಿ, ಸಣ್ಣ ಹುಡುಗಿ ಅವಳಿಗೆ ಏನೂ ತಿಳಿಯೋದು ಅಂತ ಸಾಮ್ರಾಟ್ ಕೈಗಳನ್ನ ಹಿಡ್ಕೊಂಡು ಹೇಳ್ತಿದ್ರೆ ಸಾಮ್ರಾಟ್ ತನ್ನ ಕೈಗಳನ್ನ ಹಿಂದೆ ಕೆಳ್ಕೊಂಡು ಸುರಕ್ಷಾ ಮುಂದೆ ಹೋಗಿ, ನನ್ನನ್ನೇ ಹೊಡಿತೀಯಾ ಅಂತ ಅವಳ ಗಂಟಲು ಹಿಡಿಯಲು ಹೋದ. ಅವರಿಬ್ಬರ ನಡುವೆ ಬಂದ ರಾಮಕೃಷ್ಣ, ಒಂದು ಕ್ಷಣ ತಡೀರಪ್ಪ, ನಿಮ್ಗೆ ನಮಸ್ಕರಿಸ್ತೀನಿ ಅಂತ ಕೈ ಜೋಡಿಸ್ತಿದ್ರೆ, ಡ್ಯಾಡಿ ನೀವು ಸುಮ್ಮನಿರಿ ಅಂತ ತಂದೆಯನ್ನು ತಡೆಯುತ್ತಾ, ಹೌದು ಹೊಡೆದೆ, ಏನು ಮಾಡ್ತೀಯಾ ಅಂತ ಧೈರ್ಯವಾಗಿ ಪ್ರಶ್ನಿಸಿದ್ಲು. ಏನೋ ಅಂದಿದ್ದಕ್ಕೆ ನನ್ನನ್ನು ಏನೋ ಅಂತೀಯಾ
ಅಂತ ಈ ರಾಮಕೃಷ್ಣನ ಪಕ್ಕಕ್ಕೆ ತಳ್ಳಿ ಸುರಕ್ಷಾ ಮುಂದೆ ಹೋಗಿ ಅವಳ ಗಂಟಲು ಹಿಡಿದ. ಅಲ್ಲಿವರೆಗೆ ತಂದೆಗೆ ಏನಾಗುತ್ತೋ ಅನ್ನೋ ಭಯದಲ್ಲಿ ಅಸಹಾಯಕಳಾಗಿದ್ದ ಸುರಕ್ಷಾ ಈ ಬಾರಿ ತನ್ನ ತಂದೆ ಪಕ್ಕದಲ್ಲಿದ್ದಾರೆ ಅನ್ನೋ ಧೈರ್ಯದಿಂದ ತನ್ನ ಕತ್ತನ್ನು ಹಿಡಿದಿದ್ದ ಸಾಮ್ರಾಟ್ ಕೈಯನ್ನು ಕೊಡುಕೊಂಡು ಹೌದೋ ಏನೋ ಅಂದೆ. ಅದಕ್ಕೇನೀಗ ನಿಜಾಂಶ ತಿಳಿದು ಏನು ನಡೆದಿದೆ ಅಂತ ತಿಳಿದೆ. ಯಾರೋ ಏನೋ ಹೇಳಿದ್ದಕ್ಕೆ ಕನಿಷ್ಠ ನನ್ನಿಂದ ವಿಚಾರಿಸದೆ 3 ತಿಂಗಳು ಒಪ್ಪಂದದ ಹೆಸರು ನನ್ನ ಕಟ್ಟಿ ಹಾಕಿ ಹಿಂಸೆ ನೀಡಿದಲ್ಲ, ದೈಹಿಕವಾಗಿ ಹಿಂಸಿಸಿದಲ್ಲದೆ ನಾನೊಬ್ಬ ಮೋಸಗಾತಿ, ಗುಣ ಇಲ್ಲದವಳು ಅಂತ ಎಷ್ಟು ಜನರ ಮುಂದೆ ನಿಲ್ಲಿಸಿದೆಯಾ ಅಂತ ಕಣ್ಣೀರು ಹಾಕಿದ್ಲು. ಈಗ ಹೇಳ್ತಿದ್ದೀನಿ ಕೇಳು, ನೀನು ಮಾಡಿದ ಕೆಲಸಕ್ಕೆ ಹಂತ ಹಂತವಾಗಿ ಸೇರಿ ತೀರಿಸ್ಕೊಳ್ಳೋದು ಬಿಡೋದಿಲ್ಲ. ನಿನ್ನ ಋಣ ತೀರಿಸದೆ ಸುಮ್ಮನೆ ಬಿಡೋದಿಲ್ಲ. ನೀನು ನಿಜಕ್ಕೂ ಮನುಷ್ಯನೇನಾ? ಛೀ, ನಿನ್ನ ನೋಡಿದ್ರೆ ನಂಗೆ ಅಸಹ್ಯ ಆಗುತ್ತೆ. ನಿನ್ನನ್ನು ಬಿಡೋದೇನು? ಛೀ, ನನ್ನ ನೆರಳನ್ನು ಮುಟ್ಟೋ ಅರ್ಹತೆ ನಿನಗಿಲ್ಲ. ನೀನು ನನ್ನನ್ನು ಬಿಡೋದಲ್ಲ, ನಾನು ನಿನ್ನನ್ನು ಬಿಡ್ತೀನಿ, ಹೋಗು. ನಾನು ಕಣ್ಣಿಗೆ ಕಾಣದಷ್ಟು ದೂರ ಹೋಗಿ ಬದುಕು. ಆದರೆ ಮಾಡಿದ ತಪ್ಪಿಗೆ ಯಾವುದೋ ಒಂದಿನ ಪಶ್ಚಾತ್ತಾಪ ಪಡ್ತಾ ನೀನು ತಪ್ಪು ತಿಳ್ಕೊಂಡು ಖಂಡಿತವಾಗಿ ನನ್ನ ಬಳಿ ಬರ್ತೀಯಾ, ನನ್ನ ಕಾಲು ಹಿಡಿದು ಕಣ್ಣೀರು ಹಾಕ್ತಾ ಬೇಡ್ಕೊಳ್ತೀಯ. ಅಂದು ಕೂಡ ನಾನು ನಿನಗೆ ಕ್ಷಮಿಸೋದಿಲ್ಲ ಅಂತ ಆವೇಶವಾಗಿ ಹೇಳಿದ್ರು ಸುರಕ್ಷಾ ಮಾತುಗಳಿಗೆ ಸಾಮ್ರಾಟ್ ಕೋಪದಿಂದ ಕುದೀತಾ, ಏನು, ನಾನು ನಿನ್ನ ಕಾಲು ಹಿಡಿದು ಕ್ಷಮೆ ಕೇಳಬೇಕಾ? ಅದೆಂದಿಗೂ ಸಾಧ್ಯ ಇಲ್ಲ. ನೀನು ತಲೆ ಕೆಳಕಾಕಿ ತಪಸ್ಸು ಮಾಡಿದ್ರು ಅದು ನಡೆಯೋದು ಮಾತು ಅಂದ. ನಿಜಕ್ಕೂ ನಿನ್ನಂಥ ಹುಡುಗಿನ ಮುಟ್ಟೋದೇ ನನಗೆ ಪರಮಾಸಹ್ಯ. ಅಂಥದ್ರಲ್ಲಿ ನಾನು ನಿನ್ನ ಕ್ಷಮೆ ಕೇಳೋದೆ ಅದು ನನ್ನ ಜೀವನದಲ್ಲಿ ನಡೆಯೋದ ಕೆಲಸ. ಆದರೂ ಮನಸ್ಸುಗಳ ಜೊತೆ ಆಟ ಆಡ್ತಾ ಮನುಷ್ಯರ ಪ್ರಾಣ ತೆಗೆಯೋ ನಿನಗೆ ಈ ವೈದ್ಯಕೀಯ ವೃತ್ತಿ ಯಾತಕ್ಕೆ? ವೈದ್ಯನಾದವನು ಪ್ರಾಣ ಉಳಿಸ್ಬೇಕೇ ಹೊರತು ನಿನ್ನಂತೆ ಪ್ರಾಣ ತೆಗಿಬಾರ್ದು. ಈಗಲೇ ನಿನ್ನ ಪದವಿನ ರದ್ದು ಮಾಡಿ ನಿನಗೆ ಭವಿಷ್ಯ ಬೇರೆದಂತ ಮಾಡ್ತೀನಿ. ಇದು ನನ್ನ ಮೇಲೆ ಕೈ ಮಾಡಿದ್ದಕ್ಕೆ ನಿಂಗೆ ನೀಡ್ತಿರೋ ಶಿಕ್ಷೆ ಅಂದ. ನೀನು ಹಾಗೆ ಅಂದ್ಕೂಡಲೇ ನಿನ್ನ ಕಾಲು ಹಿಡಿದು ಅಯ್ಯೋ ಸರ್ ಅಂತ ಬದುಕೊಳ್ತೀನಿ ಅಂದ್ಕೊಂಡಿದ್ಯಾ? ನಿನ್ನಂಥ ಒಂದು ಸಹಿಯಿಂದ ಶುರುವಾಗೋ ಭವಿಷ್ಯ ನನಗೆ ಬೇಕಿಲ್ಲ. ಇನ್ನು ಹೋಗ್ಬಾ ಸಾಮ್ರಾಟ್ ಅಂದ. ಸಾಮ್ರಾಟ್ ಕೇಳಿ ರಾಮಕೃಷ್ಣ ಅವ್ರು ಕರ್ಕೊಂಡು ನಡಿ ಡ್ಯಾಡಿ ನಾವು ಹೋಗೋಣ ಅಂತ ಹಿಂದಕ್ಕೆ ತಿರುಗಿ ಹೊರಟೋದ್ಲು. ಅಷ್ಟರಲ್ಲಿ ಅಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಸೇರಿದ್ರು. ನಡೆದಿದ್ದೆಲ್ಲವನ್ನು ನೋಡಿ ಸಾಮ್ರಾಟ್ ನನ್ನ ಸುರಕ್ಷಾ ಹೊಡೆದಿರೋದು ಮತ್ತು ಅವರಿಬ್ಬರ ನಡುವಿನ ಮಾತನ್ನೆಲ್ಲ ಕೇಳಿ ಸುರಕ್ಷಾಳ ಕಣ್ಣೀರು ನೋಡಿ ಮರುಗುತ್ತಾ ತಾವಿಷ್ಟು ದಿನ ಸುರಕ್ಷಾ ಬಗ್ಗೆ ಎಷ್ಟು ತಪ್ಪಾಗಿ ಮಾತಾಡ್ಕೊಂಡು ಅಂತ ಅರ್ಥ ಮಾಡ್ಕೊಂಡು ತಲೆ ತಗ್ಸಿದ್ರು. ಅವರಲ್ಲೊಬ್ಬನು ಹೋಗಿ ಇಲ್ಲಿ ನಡೀತಿರೋದನ್ನೆಲ್ಲ ನವೀನಿಗೆ ಫೋನ್ ಮಾಡಿ ಹೇಳಿದ್ರಿಂದ ತಾನಿಷ್ಟು ತಪ್ಪು ಮಾಡಿದೆ ಅಂತ ತಿಳಿದು ನೋವಿನಿಂದ ತಕ್ಷಣ ಸುರಕ್ಷಾಳಿಗೆ ಕ್ಷಮೆ ಕೇಳಬೇಕಂತ ಕೂಡಲೇ ವಿಶ್ವವಿದ್ಯಾನಿಲಯಕ್ಕೆ ಹೊರಟ. ಇತ್ತ ಬಿಂದು ಕೂಡ ಸುರಕ್ಷಾಳ ಮಾತುಗಳನ್ನ ಕೇಳಿ ನಾನು ನಮ್ಮ ಗೆಳತಿ ಬಗ್ಗೆ ಎಷ್ಟು ತಪ್ಪಾಗಿ ಭಾವಿಸ್ತೆ ಅಂತ ಸಂಕಟ ಪಡ್ತಿದ್ರೆ ಎಲ್ಲರ ಮುಂದೆ ತನ್ನನ್ನು ಹೊಡೆದಿದ್ದರಿಂದ ಅವಮಾನಗೊಂಡ ಸಾಮ್ರಾಟ್ ಅಲ್ಲಿಂದ ಕೋಪದಿಂದ ಕಾರ್ ಶುರು ಮಾಡ್ಕೊಂಡು ಹೋದ. ಸಾಮ್ರಾಟ್ ಕಾರಲ್ಲಿಂದ ಹೋದ ಮೇಲೆ ವಿದ್ಯಾರ್ಥಿಗಳಲ್ಲಿ ಕೆಲವರು ಒಳಗೆ ಹೋದರು ಮತ್ತು ಇನ್ನು ಕೆಲವರು ಸುರಕ್ಷಾಳಿಗೆ ಹೋದರು. ಹೊರಗೋದವರಿಗೆ ಸುರಕ್ಷಾ ಎಲ್ಲೂ ಕಾಣಿಸಿಲ್ಲ. ಅಷ್ಟರಲ್ಲಿ ಅವಳು ಹೊರಟು ಹೋಗಿದ್ರಿಂದ ಸುರಕ್ಷಾಳಂತ ಹುಡುಗಿಯನ್ನು ತಪ್ಪು ತಿಳಿದಕ್ಕಾಗಿ ತಾವೇ ತಮ್ಮನ್ನು ಬೈದ್ಕೊಳ್ತಾ ಒಳಗೆ ಬರ್ತಿದ್ರೆ ಅಷ್ಟರಲ್ಲಿ ಬೈಕ್ ಮೇಲೆ ನವೀನ್ ಬಂದ. ನವೀನ್ಗೆ ಫೋನ್ ಮಾಡಿದ ಗೆಳೆಯ ನವೀನ್ ಬೈಕ್ ನಿಲ್ಲಿಸೋ ಮೊದಲೇ ಅಲ್ಲಿಗೆ ಬಂದು ನಡೆದಿದ್ದೆಲ್ಲವನ್ನು ಹೇಳಿ ಸುರಕ್ಷಾ ಇಲ್ಲಿಲ್ಲ ಕಣೋ ಅಂದ. ಇಲ್ಲಿರೋ ಎಲ್ಲರಿಗಿಂತಲೂ ಆರ್ಯನ್ಗಿಂತಲೂ ಕೂಡ ಸುರಕ್ಷಾ ವಿಷಯದಲ್ಲಿ ಅತಿ ಹೆಚ್ಚಾಗಿ ತಪ್ಪು ಮಾಡಿದ್ದು ಖಂಡಿತವಾಗಿಯೂ ನವೀನ್ ಮಾತ್ರ. ಆದರೆ ನವೀನ್ಗೆ ತಾನು ಎಷ್ಟು ತಪ್ಪು ಮಾಡಿದೆ ಅಂತ ತಿಳಿದೇ ಇತ್ತು. ತನ್ನಿಂದ ಒಬ್ಬ ಹುಡುಗಿ ಜೀವನದಲ್ಲಿ ಬಹಳ ಅಮೂಲ್ಯವಾದದನ್ನು ಅವಳು ಕಳ್ಕೊಳ್ಳುವಂತಾಯಿತು. ಅದನ್ನು ಅವನು ತಡ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಿಲ್ಲ. ತಕ್ಷಣ ಬೈಕ್ ತಿರುಗಿಸಿ ಸುರಕ್ಷೆ ಎಲ್ಲಿದ್ದಾಳೆ ಅಂತ ತಿಳಿದು ಅವಳು ಕಾಲು ಹಿಡಿದು ಕ್ಷಮೆ ಕೇಳಿದ್ರೆ ಮಾತ್ರ ಅವನ ಮನಸ್ಸು ನೆಮ್ಮದಿಯಾಗತ್ತೆ ಅಂದ್ಕೊಂಡು ಬೈಕ್ ಶುರು ಮಾಡ್ದ. ಅಷ್ಟರಲ್ಲಿಗೆ ಬಂದು ಬಿಂದು, ನವೀನ್ ದಯವಿಟ್ಟು ನಿನ್ನ ಜೊತೆ ನಾನು ಬರ್ತೀನಿ. ಇಷ್ಟು ದಿನ ಒಂದೇ ಕಡೆ ಇದ್ದರೂ ಕೂಡ ಅವಳ ವ್ಯಕ್ತಿತ್ವವನ್ನು ತಪ್ಪು ಅಂತ ಭಾವಿಸ್ದೆ. ನಾನು ಕೂಡ ಅವಳಿಗೆ ಕ್ಷಮೆ ಕೇಳಬೇಕು ದಯವಿಟ್ಟು ಅಂದ್ಲು. ಸರಿ ಅಂತ ನವೀನ್ ಮತ್ತು ಬಿಂದು ಇಬ್ಬರು ಬೈಕ್ ಮೇಲೆ ಮೊದಲು ಹಾಸ್ಟೆಲ್ಗೆ ಹೋದರು. ಸುರಕ್ಷಾ ತನ್ನ ವಸ್ತುಗಳಿಗಾಗಿ ಆದರೂ ಹಾಸ್ಟೆಲ್ಗೆ ಬರ್ತಾಳೆ ಎಂಬ ನಂಬಿಕೆಯಿಂದ. ಅವಮಾನ ಮತ್ತು ಕೋಪದಿಂದ ಹೊರಟ ಸಾಮ್ರಾಟ್ ಸ್ವಲ್ಪ ದೂರ ಹೋದ್ಮೇಲೆ ಮತ್ತೆ ಅವನಿಗೆ ಆರ್ಯನ್ ನೆನಪಾಗಿ ಅಸಹನೆಯಿಂದ ಅವಳಿಂದಾಗ ಆರ್ಯನ್ ಹೇಗಿದ್ದಾನೆ ಅಂತ ನೋಡದೆ ಬಂದುಬಿಟ್ಟೆ ಅಂತ ಯೋಚಿಸಿ ತಕ್ಷಣ ಕಾರನ್ನು ಮತ್ತೆ ತಿರುಗಿಸಿ ಆಸ್ಪತ್ರೆಗೆ ಬಂದ. ಅಷ್ಟರಲ್ಲೇ ನವೀನ್ ಮತ್ತು ಬಿಂದು ಸುರಕ್ಷಾಳಿಗಾಗಿ ಹೊರಟು ಹೋಗಿದ್ರು. ಸಾಮ್ರಾಟ್ ಆಸ್ಪತ್ರೆಗೆ ಹೋಗ್ತಿದ್ದಾಗ ಆವರಣದಲ್ಲಿ ನಡೆದಿದ್ದನ್ನು ನೋಡಿದವರೆಲ್ಲ ಸಾಮ್ರಾಟ್ನನ್ನು ನೋಡಿ ತರಹೇವಾರಿ ಮಾತಾಡ್ಕೊಳ್ತಿದ್ರು. ಯಾರನ್ನು ಲೆಕ್ಕಿಸದೆ ನೇರವಾಗಿ ICU ಒಳಗೆ ಹೋದ ಸಾಮ್ರಾಟ್ ಹೋಗೋ ಹೊತ್ತಿಗೆ ಆರ್ಯನ್ ಇನ್ನೂ ಪ್ರಜ್ಞೆಗೆ ಬಂದಿರಲಿಲ್ಲ. ಅವನ ಸ್ಥಿತಿಯೇ ಪೂರ್ತಿಯಾಗಿ ಪರೀಕ್ಷಿಸಿ ಅಲ್ಲೇ ಇದ್ದ ಆರ್ಯನ್ ಕಡತವನ್ನು ತೆಗೆದುಕೊಂಡು ಆರ್ಯನ್ಗೆ ಬೇಕಾದ ಮುಂದಿನ ಚಿಕಿತ್ಸೆ ಮತ್ತು ಬಳಸಬೇಕಾದ ಮದ್ದುಗಳನ್ನೆಲ್ಲ ಸ್ಪಷ್ಟವಾಗಿ ಅಲ್ಲಿ ಬರೆದು ಮತ್ತೆ ಅದನ್ನು ಅಲ್ಲೇ ಇಟ್ಟು ಹೊರಗೆ ಬರುವಷ್ಟರಲ್ಲಿ ಆರ್ಯನ್ ತಂದೆ ಅಲ್ಲಿದ್ದರು. ಡಾಕ್ಟರ್, ನಮ್ಮ ಆರ್ಯನಿಗೆ ಹೇಗಿದ್ದಾನೆ ಅಂತ ಕೇಳಿದರು. ಈಗ ಆರ್ಯನ್ ಸ್ಥಿತಿ ಪರವಾಗಿಲ್ಲ, ಅವನ ಅಪಾಯದಿಂದ ಹೊರಗಿದ್ದಾನೆ. ಇನ್ನೊಂದು 12 ಗಂಟೆಗಳಲ್ಲಿ ಅವನಿಗೆ ಪ್ರಜ್ಞೆ ಬರುತ್ತೆ. 10 ದಿನ ಪೂರ್ತಿ ವಿಶ್ರಾಂತಿ ತಗೊಳ್ಬೇಕು. 1 ತಿಂಗಳ ನಂತರ ಅವನು ಮತ್ತೆ ಸಹಜ ಸ್ಥಿತಿಗೆ ಬರ್ತಾನೆ. ಆದರೆ ಅಲ್ಲಿವರೆಗೆ ಅವನನ್ನು ಬಹಳ ಜಾಗರೂಕತೆಯಿಂದ ನೋಡ್ಕೊಳ್ಬೇಕು. ಅವನ ಕಡತದಲ್ಲಿ ಮುಂದಿನ ಚಿಕಿತ್ಸೆ ಬಗ್ಗೆ ಬರೆದಿದ್ದೀನಿ. ಮತ್ತು ಇನ್ನೊಂದು ವಿಷಯ, ಆರ್ಯನ್ ಚಿಕಿತ್ಸೆ ಯಾವುದೇ ಹಣವನ್ನು ನೀವು ಪಾವತಿಸೋ ಅಗತ್ಯ ಇಲ್ಲ. ನಾನು ಎಲ್ಲವನ್ನ ಸರಿಪಡಿಸ್ತೀನಿ. ಅಯ್ಯೋ ಡಾಕ್ಟ್ರೇ, ನಾವು ಕಟ್ತಿದ್ದೀವಲ್ಲ ಹಣ, ನಿಮ್ಗೆ ಯಾಕೆ ತೊಂದರೆ ಅಂದರು. ಇದರಲ್ಲಿ ತೊಂದರೆ ಏನಿಲ್ಲ, ನೀವು ಹಾಗೆಲ್ಲ ಅಂದ್ಕೊಳ್ಬೇಡಿ ಅಂತ ಅವನು ಹೋಗ್ತಾ ಒಂದು ಕ್ಷಣ ನಿಂತು ಹಿಂದೆ ತಿರುಗ್ತಾ ಏನು ಸರ್ ಏನಾದರೂ ಹೇಳಬೇಕಾ ಅಂತ ಅನುಮಾನದಿಂದ ಕೇಳಿದ್ರು. ಮತ್ತೇನಿಲ್ಲ, ಆರ್ಯನ್ ತಾಯಿ ಇಲ್ಲಿ ಹೇಗಿದ್ದಾರೆ? ಅವರಿಗೆ ಪರವಾಗಿಲ್ಲ ತಾನೇ? ಆರ್ಯನ್ ಬಗ್ಗೆ ಯಾವುದೇ ಆತಂಕ ಬೇಡ ಅಂತ ಹೇಳಿ, ಅವ್ರನ್ನ ಮಾತ್ರ ನೀವು ಬಹಳ ಜಾಗರೂಕತೆಯಿಂದ ನೋಡ್ಕೊಳ್ಳಿ ಅಷ್ಟೇ ಸಾಕು ಅಂತೇಳಿ
ಹೋಗ್ತಿರೋ ಸಾಮ್ರಾಟ್ನನ್ನು ನೋಡಿ ಆರ್ಯನ್ ತಂದೆ, ನಿಜವಾಗಿ ಡಾಕ್ಟರ್ ಅಂದರೆ ದೇವರ ಸಮಾನ ಅಂತ ಕೇಳಿದ್ದೆ, ಆದರೆ ಇಂದು ಇಲ್ಲಿ ಕಣ್ಣಾರೆ ನೋಡಿದೆ ಅಂತ ಕೈಯ ಮುಗಿದು ಆ ದೇವರಿಗೆ ನಮಸ್ಕಾರ ಹಾಕಿದ್ರು. ಎಷ್ಟೋ ಜನರ ಪಾಲಿಗೆ ದೇವರಂತೆ ಬದಲಾದ ಸಾಮ್ರಾಟ್ ಇನ್ನೊಬ್ಬರ ವಿಷಯದಲ್ಲಿ ಮಾತ್ರ ರಾಕ್ಷಸನಾಗಿ ಬದಲಾದ ಕಾರಣ ನವೀನ್ ಮತ್ತು ಬಿಂದು ಇಬ್ಬರು ಸೇರಿ ಹಾಸ್ಟೆಲ್ಗೆ ಹೋದಾಗ ಅಲ್ಲಿ ಸುರಕ್ಷಾ ಅವ್ರಿಗೆ ಕಾಣಿಸ್ಲಿಲ್ಲ. ಹಾಸ್ಟೆಲ್ ವಾರ್ಡನ್ ಕೇಳಿದ್ರೆ ಅಸಲಿಗೆ ಸುರಕ್ಷಾ ಹಾಸ್ಟೆಲ್ಗೆ ಬಂದಿಲ್ಲ ಅಂತ ಅವ್ರು ಹೇಳಿದರು. ಹಾಸ್ಟೆಲ್ಗೂ ಬಂದಿಲ್ಲ ಅಂದರೆ ಮತ್ತೆ ಅಲ್ಲಿಗೆ ಹೋಗಿರಬಹುದು ಅಂತ ಯೋಚಿಸ್ತಾ ಒಂದು ಬಾರಿ ತಮ್ಮ ಕೊಠಡಿ ಒಳಗೆ ಹೋದ್ಲು ಬಿಂದು. ಸುರಕ್ಷಾ ಹೋದ ಮರುದಿನವೇ ಸುರಕ್ಷಾಳಿಗೆ ಸಂಬಂಧಿಸಿದ ವಸ್ತುಗಳನ್ನೆಲ್ಲ ಪ್ಯಾಕ್ ಮಾಡಿ ಕಬೋರ್ಡ್ನಲ್ಲಿ ಇಟ್ಟಿದ್ಲು ಬಿಂದು. ಈಗ ಹೋಗಿ ಆ ಕಬೋರ್ಡ್ ತೆರೆದು ನೋಡಿದಾಗ ಆ ಚೀಲ ಹಾಗೆ ಇರೋದು ನೋಡಿ ನಿಜವಾಗಿ ಸುರಕ್ಷಾ ಹಾಸ್ಟೆಲ್ಗೆ ಬಂದಿಲ್ಲ ಅಂತ ಖಚಿತಪಡಿಸ್ಕೊಂಡ್ಳು. ತಕ್ಷಣ ಅದೇ ವಿಷಯವನ್ನು ಹಾಸ್ಟೆಲ್ ಹೊರಗಿದ್ದ ನವೀನ್ಗೆ ಹೇಳಿದ್ಲು. ನವೀನ್ ಯೋಚಿಸ್ತಾ ಹಾಗಾದರೆ ಎಲ್ಲಿಗೆ ಹೋಗಿರ್ಬೋದು ಸುರಕ್ಷಾ ಅಂದ್ಕೊಂಡ. ಒಂದು ವೇಳೆ ಅವರ ಮನೆಗೆ ಹೋಗಲು ಯಾವುದಾದ್ರೂ ಬಸ್ ನಿಲ್ದಾಣಕ್ಕೆ ಅಥವಾ ರೈಲು ನಿಲ್ದಾಣಕ್ಕೆ ಹೋಗಿದ್ದಾಳೇನೋ ಅಂತ ಆಲೋಚಿಸ್ತಾ ಸಮಯ ವ್ಯರ್ಥ ಮಾಡದೆ ತಕ್ಷಣ ಬಿಂದುವನ್ನು ಹತ್ತಿಸ್ಕೊಂಡು ಬಸ್ ನಿಲ್ದಾಣಕ್ಕೆ ಹೊರಟ ನವೀನ್. ಬಸ್ ನಿಲ್ದಾಣ, ರೈಲು ನಿಲ್ದಾಣ ಹೀಗೆ ಎಲ್ಲವನ್ನು ಹುಡುಕಿದ್ರು ಎಲ್ಲಿಯೂ ಸುರಕ್ಷೆ ಕಾಣಿಸ್ಲಿಲ್ಲ. ಸುರಕ್ಷಾ ಎಲ್ಲಿ ಹೋದ್ಲು ಎಂಬ ಯೋಚನೆಯಲ್ಲಿದ್ದ ನವೀನ್ಗೆ ಬಿಂದು ಸಡನ್ನಾಗಿ ಸುರಕ್ಷಾಳ ತಂದೆ ಫೋನ್ ನಂಬರ್ನಲ್ಲಿದೆ, ಒಂದು ಬಾರಿ ಅವ್ರು ಫೋನ್ ಮಾಡೋಣವೇ ಅಂದ್ಲು. ನವೀನ್ ಬಿಂದುವನ್ನು ಕೋಪದಿಂದ ನೋಡ್ತಾ, ಮತ್ತೆ ಆ ವಿಷಯವನ್ನು ಈಗಲೇ ಹೇಳೋದಾ, ಅಂದೇನಿಂದಲೇ ಹೇಳಬೇಕು ತಾನೇ ಅಂತ ತಕ್ಷಣ ಫೋನ್ ಮಾಡು ಅಂದ. ಬಿಂದು ಫೋನ್ ತೆಗೆದು ರಾಮಕೃಷ್ಣ ಅವ್ರಿಗೆ ಫೋನ್ ಮಾಡಿದ್ಲು. ಅಷ್ಟರಲ್ಲಿ ಬಾಡಿಗೆ ಕಾರು ಕಾದಿರಿಸ್ಕೊಂಡು ಹೈದರಾಬಾದ್ಗೆ ಹೊರಟು ಹೋಗ್ತಿದ್ದಂತಹ ರಾಮಕೃಷ್ಣ ಅವರು ಬಿಂದು ಕಡೆಯಿಂದ ಬರ್ತಿದ್ದ ಫೋನ್ ನೋಡಿ ಒಂದು ಬಾರಿ ಮಗಳ ಹತ್ರ ಕೇಳಿದ್ರೆ ತಾನೀಗ ಯಾರ ಜೊತೆಯೂ ಮಾತಾಡೋದಿಲ್ಲ ಅಂತ ಸುರಕ್ಷಾ ಹೇಳಿಬಿಟ್ಲು. ಇನ್ನು ವಿಧಿ ಇಲ್ಲದೆ ರಾಮಕೃಷ್ಣ ಅವ್ರ ಫೋನ್ ಎತ್ತಿ ತಾವು ಹೈದರಾಬಾದ್ಗೆ ಹೊರಟು ಹೋಗ್ತಿದ್ವಿ ಅಂತ ಹೇಳಿದ್ರು. ದಯವಿಟ್ಟು ಅಂಕಲ್ ಒಂದು ಬಾರಿ ಸುರಕ್ಷಾ ಜೊತೆ ಮಾತಾಡ್ತೀನಿ ಅಂದ್ಲು ಬಿಂದು. ಇಲ್ಲಮ್ಮ, ಅವಳು ಮಲಗಿದಾಳೆ, ನಾನು ಮನೆಗೆ ಹೋದ್ಮೇಲೆ ಮತ್ತೆ ಕರೆ ಮಾಡಿಸ್ತೀನಿ ಬಿಡು ಅಂತ ಹೇಳಿ ಕರೆ ಕಟ್ ಮಾಡಿದ್ರು ರಾಮಕೃಷ್ಣ ಅವರು ಹೇಳಿದ ವಿಷಯವನ್ನು ನವೀನ್ಗೆ ಹೇಳಿದ್ಲು ಬಿಂದು. ನವೀನ್ ನಿರಾಸೆಯಿಂದ ಓ ಹೌದಾ ಅಂತ, ಸರಿ ಹಾಗಾದರೆ ನನಗೊಂದು ಬಾರಿ ಅಂಕಲ್ ಫೋನ್ ನಂಬರ್ ಕೊಡು, ನಾನು ಮತ್ತೆ ಪ್ರಯತ್ನಿಸ್ತೀನಿ ಅಂತ ಬಿಂದುವಿನಿಂದ ರಾಮಕೃಷ್ಣ ಅವ್ರ ನಂಬರ್ ತೆಗೆದುಕೊಂಡು ಅಲ್ಲಿಂದ ಬಿಂದುವನ್ನು ಕರ್ಕೊಂಡು ಹೋಗಿ ವಿಶ್ವವಿದ್ಯಾಲಯದಲ್ಲಿ ಬಿಟ್ಟು ತಾನು ಕೂಡ ಆರ್ಯನ ಹತ್ರ ಹೋದ. ನವೀನ್ ಅವರು ಮತ್ತೆ ವಿಶ್ವವಿದ್ಯಾಲಯಕ್ಕೆ ಬರೋ ಹೊತ್ತಿಗೆ ಸಾಮ್ರಾಟ್ ಆರ್ಯನ್ ತಂದೆ ಬಳಿಯಿಂದ ಹೊರಟು ನೇರವಾಗಿ ಡೀನ್ ಕೊಠಡಿಗೆ ಹೋಗಿ ಆರ್ಯನ್ ಸ್ಥಿತಿ ಬಗ್ಗೆ ಅವರಿಗೆ ವಿವರಿಸಿ ಅವರಿಗೆ ಸಂಬಂಧಿಸಿದ ಹಣವನ್ನು ಆಸ್ಪತ್ರೆಯಲ್ಲಿ ತೆಗೆದುಕೊಳ್ಬೇಡಿ ಅಂತ ಹೇಳಿ, ಬೇಕಿದ್ರೆ ನಾನು ಅದನ್ನು ಪಾವತಿಸ್ತೀನಿ ಅಂದ. ಇಲ್ಲ ಸರ್, ನೀವೇ ಬೇಡ ಅಂದಮೇಲೆ ಇನ್ನು ನಾವ್ಯಾಕೆ ಅವ್ರ ಹತ್ರ ಹಣ ಕೇಳ್ತೀವಿ ಅಂದರು. ಸರಿ ಹಾಗಾದರೆ ನಾನು ಬಂದ ಕೆಲಸ ಮುಗೀತು, ನಾನು ನ್ಯೂಯಾರ್ಕ್ಗೆ ಹೊರಟು ಹೋಗ್ತಿದ್ದೀನಿ ಅಂತ ಡೀನ್ ಅವರಿಗೆ ತಿಳಿಸಿ ಆಸ್ಪತ್ರೆಯಿಂದ ಹೊರಬಂದ. ಬಿಂದುವನ್ನು ಆವರಣದಲ್ಲಿ ಬಿಟ್ಟು ಆಸ್ಪತ್ರೆಗೆ ಬಂದ ನವೀನ್ ICU ಮುಂದೆ ನಿಂತು ಕಾಯ್ತಿದ್ದ ಆರ್ಯನ್ ತಂದೆ ಹತ್ರ ಹೋದ. ಆರ್ಯನ್ ತಂದೆ ಸಾಮ್ರಾಟ್ ಹೇಳಿದ್ನೆಲ್ಲ ಕೇಳಿ ಹಣವನ್ನು ಕೂಡ ಅವನೇ ಸರಿಪಡಿಸಿದ್ದಾನೆ ಅಂತ ಸಾಮ್ರಾಟ್ ಬಗ್ಗೆ ಕೊಂಡಾಡ್ತಿದ್ರೆ ನವೀನ್ಗೆ ಮಾತ್ರ ಆರ್ಯನ್ ಅಂದರೆ ಸುರಕ್ಷಾ ಜೀವನವನ್ನು ನಾಶ ಮಾಡಿದ ಒಬ್ಬ ರಾಕ್ಷಸನಂತ ಅನ್ನಿಸ್ತ. ಆದರೆ ಈ ಸಮಯದಲ್ಲಿ ಆರ್ಯನ್ ತಂದೆಗೆ ಇವನ್ನೆಲ್ಲ ಹೇಳೋದು ಬೇಡ ಅಂದ್ಕೊಂಡು ಸಾಮ್ರಾಟ್ ಬಗ್ಗೆ ಆಗಲಿ ಆರ್ಯನ್ ಸುರಕ್ಷಾಳನ್ನು ಪ್ರೀತಿಸಿದ ವಿಷಯದ ಬಗ್ಗೆ ಆಗಲಿ ಏನನ್ನೂ ಹೇಳಿಲ್ಲ. ಹೀಗೆ ಆಸ್ಪತ್ರೆಯಿಂದ ಹೊರಗೋದ ಸಾಮ್ರಾಟ್ ನೇರವಾಗಿ ತನ್ನ ಮನೆಗೆ ಹೋಗಿ ತಮ್ಮ ಕೊಠಡಿಗೆ ಹೋಗೋಷ್ಟರಲ್ಲಿ ಹಾಸಿಗೆ ಮೇಲೆ ಇದ್ದ ರಕ್ತದ ಕಲೆಗಳು ರಾತ್ರಿ ಸುರಕ್ಷಾ ಮೇಲೆ ನಡೆದ ಅನ್ಯಾಯಕ್ಕೆ ಸಾಕ್ಷಿಯಾಗಿ ಕಾಣ್ತಿದ್ವು. ಅದನ್ನು ನೋಡಿ ಕೋಪದಿಂದ ಸಾಮ್ರಾಟ್ ಆ ಬೆಡ್ಶೀಟ್ ಬಟ್ಟೆಗಳನ್ನೆಲ್ಲ ತೆಗೆದುಕೊಂಡು ಹೋಗಿ ತೊಟ್ಟಿಯಲ್ಲಿ ಹಾಕಿದ ತಕ್ಷಣ ತಾನು ತಯಾರಾಗಿ ಹೊರಗೆ ಬಂದರು. ಆ ಕೊಠಡಿಯಲ್ಲಿ ಸುರಕ್ಷಾ ನೆನಪುಗಳಿಂದ ಹೊರಬರಲು ಅವನಿಂದ ಸಾಧ್ಯ ಆಗಲಿಲ್ಲ. ಇನ್ನು ತಡ ಮಾಡದೆ ಕೆಳಗೆ ಹೋಗಿ ಈಗಾಗಲೇ ಅಲ್ಲಿದ್ದ ಕೆಲಸದವರಿಗೆ ತನ್ನ ಕೊಠಡಿಯನ್ನೆಲ್ಲ ಸ್ವಚ್ಛಗೊಳಿಸೋದಕ್ಕೆ ಹೇಳಿ ಆ ಕೊಠಡಿಯಲ್ಲಿರೋ ವಸ್ತುಗಳನ್ನೆಲ್ಲ ಚೀಲದಲ್ಲಿ ಪ್ಯಾಕ್ ಮಾಡಿ ಕಬೋರ್ಡ್ನಲ್ಲಿಟ್ಟು ಬೀಗ ಹಾಕೋದಕ್ಕೆ ಹೇಳಿ ಮತ್ತು ಆ ಕೊಠಡಿ ಯಾವಾಗಲೂ ಬೀಗ ಹಾಕೇ ಇರಬೇಕಂತ ಗಟ್ಟಿಯಾಗಿ ಹೇಳಿ ಅಲ್ಲಿಂದ ಹೊರಟ. ಅಂದರೆ ಸುರಕ್ಷಾ ರಾತ್ರಿಗೆ ಸಂಬಂಧಿಸಿದ ಬಟ್ಟೆಯನ್ನು ಅವನು ಮೊದಲೇ ಪ್ಯಾಕ್ ಮಾಡಿ ರಹಸ್ಯ ಕಬೋರ್ಡ್ನಲ್ಲಿ ಇಟ್ಟಿದ್ದ. ಬೆಳಿಗ್ಗೆ ಸುರಕ್ಷಾ ಕೊಠಡಿಯಲ್ಲಿ ತಯಾರಾಗ್ತಿದ್ದಾಗಲೇ ಹೊರಗೆ ಸೋಫಾದಲ್ಲಿ ಕೂತಿದ್ದಾಗ ಟಿಕೆಟ್ ಖಚಿತಪಡಿಕೊಂಡ ಸಾಮ್ರಾಟ್ ಮನೆಯಿಂದ ನೇರವಾಗಿ ವಿಮಾನ ನಿಲ್ದಾಣಕ್ಕೆ ಹೊರಟು ಸಿದ್ಧವಾಗಿದ್ದ ವಿಮಾನ ಏರ್ಕೋತ. ನಿಜವಾಗಿ ಸಾಮ್ರಾಟ್ಗೆ ಹಿಂದಿನ ದಿನವೇ ತಿಳಿದಿತ್ತು ಆ ರಾತ್ರಿಯೊಂದಿಗೆ ಸುರಕ್ಷಾ ಮತ್ತು ಅವನ ನಡುವಿನ ಒಪ್ಪಂದ ಮುಗಿದು ಹೋಗುತ್ತೆ ಅಂತ. ಅದಕ್ಕೆ ಹಿಂದಿನ ದಿನವೇ ಟಿಕೆಟ್ಗೆ ಪ್ರಯತ್ನಿಸಿ ಕಾಯ್ದಿರಿಸಿದ್ದ. ನಿಜಕ್ಕೂ ಸಾಮ್ರಾಟ್ ಸುರಕ್ಷಾ ಜೊತೆ ಆ ರಾತ್ರಿ ಹಾಗಾಗತ್ತೆ ಅಂತ ನಿರೀಕ್ಷಿಸಿರಲಿಲ್ಲ. ಅವನಿಗೆ ಬೇಕಾಗಿದ್ದು ಒಂದೇ, ಸುರಕ್ಷಾ ವ್ಯಕ್ತಿತ್ವವನ್ನು ಎಲ್ಲರೂ ಮುಂದೆ ಕೆಡಿಸೋದು. ಆದರೆ ಅವನು ಒಂದು ಅಂದ್ಕೊಂಡ್ರೆ ಇನ್ನೇನೋ ಆಗಿತ್ತು. ರಾತ್ರಿ ನಿದ್ದೆ ಇಲ್ಲದೆ ಇನ್ನು ಸುರಕ್ಷಾ ಮಾಡಿದ ಅವಮಾನ, ಆರ್ಯನ ಅಪಘಾತ, ಅವನ ಸುತ್ತುವರೆದ ನೋವು ಎಲ್ಲವೂ ಸೇರಿ ಅವನ ಮನಸ್ಸು ಅಲ್ಲೋಲ ಕಲ್ಲೋಲ ಆಗಿತ್ತು. ಮನಸ್ಸು ಭಾರವಾಗಿ ಹಿಂದೆ ವಾಲಿ ಕಣ್ಣು ಮುಚ್ಚಿದ. ಅವನ ಹೃದಯದ ನೋವು ಕರಗಿ ಕಣ್ಣೀರಿನ ರೂಪದಲ್ಲಿ ಹೊರಬರ್ತಾ ಗತಕಾಲವನ್ನು ಮತ್ತೊಮ್ಮೆ ಅವನ ಊಹೆಗೆ ತಂತು. ಕ್ಯಾಲಿಫೋರ್ನಿಯಾದ ಶ್ರೀಮಂತ ಕುಟುಂಬಗಳು ಮಾತ್ರ ಇರೋ ಪ್ರದೇಶದಲ್ಲಿ ಸುಮಾರು 1.5 ಎಕರೆ ವಿಶಾಲವಾದ ಜಾಗದಲ್ಲಿರೋ ಒಂದು ಸುಂದರ ಅರಮನೆ, ಬಹಳಷ್ಟು ಮಲಗೋ ಕೋಣೆಗಳಿರೋ ಅರಮನೆಯ ಒಂದು ವಿಶಾಲವಾದ ಕೊಠಡಿಯಲ್ಲಿ ಕಿಂಗ್ ಸೈಜ್ ಹಾಸಿಗೆಯ ಮೇಲೆ ಶರ್ಟ್ ಧರಿಸಿ ಬೋರ್ಲಾಗಿ ಮಲಗಿದ್ದಾನೆ 24 ವರ್ಷದ ಯುವಕ. ಸೂರ್ಯೋದಯಕ್ಕೆ ಬಹಳ ಹೊತ್ತಾದರೂ ಅಂದರೆ ಸುಮಾರು 9:30 ಆದರೂ ಇನ್ನೂ ನಿದ್ದೆ ಅಮಲು ಬಿಡದೆ ಹಾಯಾಗಿ ಮಲಗಿದ್ದಾನೆ. 2 ಬಾರಿ ಅವರಮ್ಮ, 1 ಬಾರಿ ತಂದೆಗೆ ಎಷ್ಟು ಮಂದಿ ಬಂದು ಕರೆದ್ರು ಕನಿಷ್ಠ ಅತ್ತ ಇತ್ತ ಅಲಗದೆ ಸುಂದರ ಲೋಕದಲ್ಲಿ
ಮಲಗಿದ್ದಾನೆ. ಹುಡುಗಿಯ ಮಾತುಗಳೊಂದಿಗೆ ವಿಹರಿಸ್ತಿದ್ದಾನೆ. ಹೀಗೆ ಯಾರು ಎಷ್ಟು ಕರೆದರೂ ಹೇಳದವನು ಸಡನ್ನಾಗಿ ಕೇಳಿಸಿದ ಫೋನ್ ಶಬ್ದ ಬೆಚ್ಚಿ ಬಿದ್ದು ಎದ್ದು ಕಣ್ಣು ತೆರೆದು ಪಕ್ಕದಲ್ಲಿದ್ದ ಫೋನ್ ಕೈಗೆತ್ಕೊಂಡು ನಗ್ತಾ ಇರೋ ಸುರಕ್ಷಾಳ ಚಿತ್ರ ನೋಡ್ತಾ ತನ್ನ ಫೋನಿಗೆ ಬಂದ ಸಂದೇಶವನ್ನು ಓದಿದಾಗ ಅವನ ಗೆಳತಿ ಸುರಕ್ಷಾ ಕಡೆಯಿಂದ ಬಂದ ಶುಭರಾತ್ರಿ ನನ್ನ ಪ್ರೀತಿಯ ವಿಜ್ಜು ಅಂತ ಇತ್ತು. ಅದನ್ನು ನೋಡಿ ಅವನ ತುಟಿಗಳ ಮೇಲೆ ಸುಂದರ ಕಿರುನಗೆ ಮೂಡ್ತು. ಅಷ್ಟರಲ್ಲೇನ ಡಾರ್ಲಿಂಗ್ ಎನ್ನುತ್ತಾ ನೋವಾಗ್ತಿರುವಂಥ ಚಿಹ್ನೆಯನ್ನು ಸೇರಿಸ್ತಾ ಅತ್ತ ಕಡೆಯಿಂದ ಸುರಕ್ಷಾ ಅಷ್ಟರಲ್ಲಿ ಅಂದರೆ ಏನು ಬೇಬಿ, ಭಾರತದಲ್ಲಾಗಲೇ ರಾತ್ರಿ 10 ಗಂಟೆ ಆಗಿದೆ ಬೇಬಿ, ಇದಕ್ಕಿಂತ ಹೆಚ್ಚು ಹೊತ್ತು ಹೊರಗೆ ಬಾಲ್ಕನಿ ನಿಂತು ನಿನ್ನ ಜೊತೆ ಹರಟೆ ಹೊಡೆದ್ರೆ ಹಾಸ್ಟೆಲ್ ವಾರ್ಡನ್ ನನ್ನ ಕೊಂದು ಬಿಡ್ತಾರೆ. ಹೋಗಲಿ ಕಟ್ಟೋಟೆ ಒಳಗೆ ಹೋಗಿ ಮುಂದುವರಿಸೋಣ ಅಂದರೆ ನನ್ನ ಗೆಳತಿಗೆ ಅನುಮಾನ ಬರುತ್ತೆ ಬೇಬಿ ಅಂತ ಮೆಸೇಜ್ ಮಾಡಿದ್ಲು. ಆದರೆ ಬೇಬಿ ನಿನಗೆ ಈಗಲೇ ಗುಡ್ ನೈಟ್ ಹೇಳೋದು ಕನಿಸ್ತಿಲ್ಲ ಡಾರ್ಲಿಂಗ್ ಅಂತ ಮೆಸೇಜ್ ಕಳಿಸ್ತಾ. ಈಗಲೇ ಏನು ವಿಜು, ಆದರೂ ಕಾಲೇಜ್ ಮುಗ್ದಾಗ್ರಿಂದ ಗಂಟೆ ಮುಂಚೆವರೆಗೂ ನಿನ್ನ ಜೊತೆ ಚಾಟ್ ಮಾಡುತ್ತಲೇ ಇದ್ದೀನಲ್ಲ, ಕೇವಲ ಊಟ ಮಾಡೋದಕ್ಕೆ 1 ಗಂಟೆ ಸಮಯ ಕೊಟ್ಟೆ ಅಷ್ಟೇ ಅಲ್ವಾ ಅಂದ್ಲು. ವಿಜಯ್ ಸುಂದರವಾಗಿ ನಗ್ತಾ ಮತ್ತೇನು ಮಾಡಲಿ, ನಿನ್ನ ಜೊತೆ ಚಾಟ್ ಮಾಡ್ತಿದ್ರೆ ನಂಗೆ ಸಮಯ ತಿಳಿಯುತ್ತಿಲ್ಲ, ನಿಜವಾಗಿಯೂ ನನ್ನ ತುಂಬ ನೆನೀತಿದ್ದೀನಿ ಡಾರ್ಲಿಂಗ್ ಅಂದ ವಿಜಯ್. ನಾನು ಕೂಡ ಬೇಬಿ ಅಂತ ಪ್ರೀತಿಯ ಸಂಕೇತಗಳನ್ನ ಕಳಿಸಿದ ಸುರಕ್ಷಾ. ಹೀಗೆ ಸ್ವಲ್ಪ ಹೊತ್ತು ಚಾಟ್ ಮಾಡಿದ ಮೇಲೆ ಅವಳಿಗೆ ಚಿಹ್ನೆ ಹಾಕಿ ಬೇಬಿ ನಂಗೆ ನಿದ್ದೆ ಬರ್ತಿದ್ಕೊಂಡು ಬೆಳಗ್ಗೆ ರಿಪೋರ್ಟ್ ಸಲ್ಲಿಸಬೇಕು, ನಾನೇನು ಮುಗಿಸಿಯೇ ಇಲ್ಲ ಅಂತ ಬೇಸರದ ಚಿಹ್ನೆ ಹಾಕಿದ್ಲು. ಓ ನನ್ನ ಬೇಬಿ ನಿನಗೆ ಎಷ್ಟು ಕಷ್ಟ ಬಂದಿದೆ, ಹೋಗಲಿ ನಾನೇ ಬಂದು ಮಾಡಿಕೊಡ್ಲೇ ಅಂದ. ವಿಜು ನೀನು ಬ್ಯಾಡ್ ಬಾಯ್ ಆಗ್ತಿದ್ಯಾ, ನಾನೇನು ಹೇಳಿದೆ, ನಮ್ಮಿಬ್ಬರು ಓದು ಮುಗಿಯೋವರೆಗೆ ಒಬ್ರನ್ನೊಬ್ಬರು ನೇರವಾಗಿ ಭೇಟಿಯಾಗುವಂತಿಲ್ಲ ಅಂತ ಹೇಳಿದ್ನಲ್ಲ. ಹಾಂ ಆಗ್ತೀಯಲ್ಲ, ಬೇಡದು ಒಪ್ಪಂದ, ಆದರೆ ನನಗೆ ಈಗಲೇ ನಿನ್ನ ನೋಡಬೇಕು, ಈ ರಾತ್ರಿಯಲ್ಲಿ ನಿನ್ನ ಗಟ್ಟಿಯಾಗಿ ಅಪ್ಕೊಳ್ಬೇಕು ಅಂತ ಅನ್ನಿಸ್ತಿದೆ. ನನಗೂ ನಿನ್ನ ಕಾಣಬೇಕು ಅಂತಿರೋದೇ ಅಲ್ವಾ ವಿಜ್ಜು, ಆದರೆ ಅನಿವಾರ್ಯ ಕಣೋ, ನಾವು ಜೀವನ ಪೂರ್ತಿ ಸುಖವಾಗಿರ್ಬೇಕಂದ್ರೆ ಕೆಲವು ದಿನ ನಾವು ಹೀಗೆ ಫೋಟೋಗಳಲ್ಲೇ ಕಾಲ ಕಳೀಬೇಕು ಅಂದ್ಲು. ಸುರಕ್ಷಿತ ತನ್ನನ್ನು ನೆನೆಯೋ ಭಾವದಲ್ಲಿದ್ದಾಳೆ ಅಂತ ತಿಳಿದು ವಿಜ್ಜು ಓಕೆ ಬಿಡು, ಗುಡ್ ನೈಟ್ ಡಾರ್ಲಿಂಗ್ ಅಂತ ಪ್ರೀತಿಯ ಸಂಕೇತಗಳನ್ನ ಹಾಕ್ತಾ ಹೇ ಗುಡ್ ನೈಟ್ ಬೇಬಿ ಅಂತ ಹಗ್ಸ್ ಕಿಸ್ ಸಂಕೇತಗಳನ್ನ ಹಾಕಿ ಆಫ್ಲೈನ್ ಆದಳು. ಸುರಕ್ಷಾ ಆಫ್ಲೈನ್ ಆಗ್ತಿದ್ದಂತೆ ಅಲ್ಲಿವರೆಗೆ ಅವರು ಮಾಡಿದ ಸಂಭಾಷಣೆಯನ್ನು ಫೋನಲ್ಲಿ ಫೇಸ್ಬುಕ್ ವಾಲ್ಪೇಪರ್ ಆಗಿ ಸೆಟ್ ಮಾಡಿಕೊಂಡ ಸುರಕ್ಷಾ ಮತ್ತು ವಿಜ್ಜು ಜೊತೆಗೆ ಚಿತ್ರವನ್ನು ನೋಡ್ತಾ ದಿಂಬನ್ನು ಹಿಸುಕ್ತಾ ಇರೋ ವಿಜ್ಜುವನ್ನು ಅವರು ಚಾಟಿಂಗ್ ಶುರು ಮಾಡಿದ ಅರ್ಧ ಗಂಟೆಯಿಂದ ಬಾಗಿಲಿವರೆಗೆ ಕೈ ಕಟ್ಕೊಂಡು ನೋಡುತ್ತಲೇ ಇದ್ದಾನೆ ಸಾಮ್ರಾಟ್. ಆದರೆ ವಿಜ್ಜು ಮಾತ್ರ ಸಾಮ್ರಾಟ್ನನ್ನು ನೋಡದೆ ದಿಂಬನ್ನು ಹಿಸುಕ್ತಾ ಫೋನ್ಗೆ ಮುದ್ದು ನೀಡ್ತಾ ಅಚಾನಕ್ಕಾಗಿ ಪಕ್ಕಕ್ಕೆ ನೋಡಿದಾಗ ತನ್ನನ್ನೇ ನೋಡ್ತಿರೋ ಸಾಮ್ರಾಟ್ ಕಂಡು ತಕ್ಷಣ ಫೋನ್ ಆಫ್ ಮಾಡಿ ದಿಂಬಿಗಡಗಿಸಿ ಹಿ ಅಂತ ನಗ್ತಾ ನೀನು ಯಾವಾಗ ಬಂದಣ್ಣ ಅಂದ. ಹಾಸಿಗೆಯಿಂದ ಕೆಳಗಿಳಿದು ಸಾಮ್ರಾಟ್ ಬಳಿ ಬರ್ತಾ ನೀನು ಹುಚ್ಚನಂತ ದಿಂಬನ್ನು ಹಿಸುಕ್ತಾ ಫೋನು ಮುತ್ತು ನೀಡ್ತಿದ್ದಾಗ ತಮ್ಮ ಎನ್ನುತ್ತಾ ಬಂದ ಸಾಮ್ರಾಟ್ ಅದು ಅಂತ ಗುಣಗ್ತಾ ಈ ವಾರಾಂತ್ಯದಲ್ಲಿ ನನ್ನ ನೆಚ್ಚಿನ ಸಿನಿಮಾಗೆ ಟಿಕೆಟ್ ಕನ್ಫರ್ಮ್ ಆಗಿದೆ ಎಂಬ ಸಂತೋಷದಲ್ಲಿ ನನ್ನ ಗೆಳೆಯ ಆಲ್ಬರ್ಟ್ ಅವನಿಗೆ ಹಾಗೆ ಏನು ಅವನಿಗ ಎನ್ನುತ್ತಾ ವಿಜ್ಜುವನ ಕೆಳಗಿನಿಂದ ಮೇಲಿನವರೆಗೆ ನೋಡ್ದ. ನೀನು ಅಂಥ ನೋಟನೆಲ್ಲ ಬೀರ್ಬೇಡ ಅಣ್ಣ, ನಾನು ಪರ್ಫೆಕ್ಟ್ ಆಗಿದ್ದೀನಿ ಅಂದ. ಸಾಮ್ರಾಟ್ ನೋಟದಲ್ಲಿನ ಅನುಮಾನ ಪತ್ತೆ ಹಚ್ಚಿ ಸಾಮ್ರಾಟ್ ಆಹಾ ಅಂತ ನಗುತ್ತಲೇ ಹಾಸಿಗೆ ಬಳಿ ಹೋಗಿ ಅವನ ಅಡಗಿಸಿಟ್ಟ ಫೋನ್ ತೆಗೆಯೋದಕ್ಕೆ ಹೋಗೋಷ್ಟರಲ್ಲೇ ಒಂದೇ ಸಾರಿ ಹಾಸಿಗೆ ಮೇಲೆ ಜಂಪ್ ಮಾಡಿ ಫೋನ್ ತೆಗೆದುಕೊಳ್ಳೋದಕ್ಕೆ ಹೋದ ವಿಜ್ಜು ಸಾಮ್ರಾಟ್ ಆಲೋಚನೆಯನ್ನು ಮೊದಲೇ ಊಹಿಸಿ. ಆದರೆ ಸಾಮ್ರಾಟ್ ವಿಜ್ಜುಗಿಂತ ಸ್ಮಾರ್ಟ್ ಆಗಿ ವಿಜ್ಜು ಕೈ ಫೋನ್ ಮೇಲೆ ಬೀಳೋ ಮೊದಲೇ ಫೋನ್ ತನ್ನ ಕೈಗೆ ಎತ್ಕೊಂಡ. ಹಣ ಚೀಟಿಂಗ್ ಇದು, ನನ್ನ ಫೋನ್ ಅಂದೆ ಹಿಂದೆ ಬೀಳ್ತಿದ್ರೆ. ಹೌದಾ ತಮ್ಮಣ್ಣ, ನೀನು ಮುತ್ತು ನೀಡ್ತಿದ್ದ ಆ ಆಲ್ಬರ್ಟ್ ಮುಖವನ್ನು ನಾನು ಒಮ್ಮೆ ನೋಡಬೇಕಲ್ವೇ ಮಗನೇ ಎನ್ನುತ್ತಾ ಫೋನ್ ತೆಗೆದುಕೊಂಡು ಕೆಳಗೆ ಓಡ್ದ ಸಾಮ್ರಾಟ್. ಅಣ್ಣ ಪ್ಲೀಸ್ ಆ ಫೋನ್ ಕೊಡೋ ಅಂತ ಬರ್ತಿದ್ರೆ ತಡಿ ತಮ್ಮ ನಾನು ನೋಡಬೇಕಲ್ಲ ಅಂತ ಹೋಗ್ತಿದ್ದಾನೆ ಸಾಮ್ರಾಟ್. ಹಾಗೆ ಕೆಳಗೆ ಹೋಗಿ ಅಲ್ಲೇ ಹಜಾರದಲ್ಲಿದ್ದ ವೈಶಾಲಿ ಅವರ ಹತ್ರ ಹೋಗಿ ಮಮ್ಮಿ ಇವನು ಅಂತ ಸಾಮ್ರಾಟ್ ಬಾಯಿ ತೆರೆಯೋದಕ್ಕೆ ಹೋಗ್ತಿದ್ರೆ ಅಣ್ಣ ಪ್ಲೀಸ್ ಕಣೋ ಅಂತ ಸನ್ನೆಗಳಲ್ಲಿ ಬೇಡ್ಕೊಂಡ. ವೈಶಾಲಿ ಅವರಿಗೆ ಹಿಂದೆ ಒಬ್ಬ ಆಕೆ ಭುಜ ಹಿಡಿದು ಸುತ್ತಿದ್ರೆ ಅಬ್ಬಬ್ಬಾ ನಿಲ್ಲಿಸ್ರೋ, ನಿಜಕ್ಕೂ ಏನಾಯ್ತು ನಿಮ್ಮಿಬ್ಬರಿಗೂ, ಮುಂಜಾನೆ ಶುರು ಮಾಡಿದ್ರಾ? ಹೌದು ವಿಜಯ್, ಏನೋ ಬೆಳಿಗ್ಗೆ ನಾನು ಅಷ್ಟು ಬಾರಿ ಬಂದು ಎಬ್ಸಿದ್ರು ಕೂಡ ಎದ್ದೇಳಲಿಲ್ಲ, ಕುಂಭಕರ್ಣನ ತಮ್ಮನಂತೆ ಮಲಗಿದೆಯಲ್ಲ, ನಿಜಕ್ಕೂ ನಿನಗೆ ಅಂತ ನಿದ್ದೆ ಯಾಕೋ ಅಂದರು. ಅಸಲಿಗೆ ಇವನು ರಾತ್ರಿ ನಿದ್ದೆ ಮಾಡಿದ್ರೆ ತಾನೇ ಮಮ್ಮಿ ಬೆಳಗ್ಗೆ ನೀವು ಎಬ್ಬಿಸಿದ ತಕ್ಷಣ ಹೇಳೋದಕ್ಕೆ, ಅದರಲ್ಲಿ ಇವನಿಗೆ ಹೇಳತ್ಲೇ ನಮ್ಮ ಮುಖ ನೋಡೋದು ಕೂಡ ಇಷ್ಟ ಇಲ್ಲ ಅಂದ. ಸಾಮ್ರಾಟ್ ಮುಗ್ಧ ಮುಖ ಹೊತ್ತು ಅಂದರೆ ಏನೋ ನಮ್ಮನ್ನು ನೋಡದೆ ಹೇಳತ್ಲೆ ಯಾರನ್ನು ನೋಡ್ತೀಯಾ ಅಂದರು. ಅಪ್ಪ ಅದೆಲ್ಲ ಏನಿಲ್ಲ ಮಮ್ಮಿ, ನಿಜಕ್ಕೂ ನೀವು ಬಂದಾಗ ನಂಗೆ ಎಚ್ಚರವೇ ಆಗಿರಲಿಲ್ಲ, ಮತ್ತೇನೋ ಅಣ್ಣ ಏನೋ ಅಂತಿದ್ದಾನಲ್ಲ. ಅದೇನಿಲ್ಲ ಮಮ್ಮಿ, ಅಣ್ಣ ಏನೋ ಸುಮ್ಮನೆ ಜೋಕ್ ಮಾಡ್ತಿದ್ದಾನಲ್ವ ಅಣ್ಣ ಅಂತ ಸಾಮ್ರಾಟ್ ಮುಂದೆ ಹೋಗಿ ಪ್ಲೀಸ್ ಕಣೋ ಅಣ್ಣ, ಹೀಗೆ ನೀನು ನನ್ನ ಕಾಪಾಡಲಿಲ್ಲ ಅಂದ್ಕೋ, ನಮ್ಮ ಕ್ಲಾಸ್ಮೇಟ್ ನೀತು ನಿನ್ನ ಮೇಲೆ ಪ್ರಾಣವನ್ನು ಇಟ್ಟಿದ್ದಾಳೆ, ನೀನು ಅವಳಿಗೆ ಒಪ್ಪಿಗೆ ನೀಡಿದೀಯ ಅಂತ ಅವಳಿಗೆ ಹೇಳ್ಬಿಡ್ತೀನಿ, ಅವಳು ಅಸಲು ಚೆಂಡು ಬಾಂಬ್, ನಿನಗೆ ತಿಳಿದಿದೆ ಅಲ್ವಾ, ನನಗಾಗಿ ಯಾವಾಗಲಾದರೂ ಕ್ಯಾಂಪಸ್ಸಿಗೆ ಬಂದರೆ ನಿನ್ನ ನೋಡಿ ಅವಳಿಗೆ ಜಲಪಾತಗಳು ಹೇಗೆ ಸೋರುತ್ತವೆ ಅಂತ ಕಿವಿಯಲ್ಲಿ ಏನೋ ರಹಸ್ಯದಂತೆ ಹೇಳ್ತಾ ಅದನ್ನು ಕೇಳ್ತಾ ಅರೆ ಮರೆತಿದ್ದು ಸಾಮ್ರಾಟ್ ಕೈಯಿಂದ ಫೋನ್ ಕಿತ್ಕೊಂಡು ಉದ್ಯಾನವನದ ಕಡೆ ಓಡ್ದ.
ಏನೋ ನನ್ನನ್ನು ಆ ಜೆಂಡು ಬಾಂಬ್ಗೆ ಬುಕ್ ಮಾಡ್ತೀಯಾ? ಇದುವರೆಗೆ ನೀನು ಫೋನ್ ಕೇಸಸ್ ಬಗ್ಗೆ ಮಮ್ಮಿಯವ್ರಿಗೆ ಹೇಳೋದು ಬೇಡ ಅಂದ್ಕೊಂಡಿದ್ದೆ, ಆದರೆ ಈಗ ಸಾಕ್ಷಿ ಸಮೇತ ತೋರಿಸ್ತೀನಿ ತಡಿ ಅಂತ ಅವನ ಹಿಂದೆ ಹೋದ. 20 ನಿಮಿಷಗಳ ಕಾಲ ವಿಜ್ಜುವನ್ನ ಸುತ್ತಿಸಿ ಒಂದೇ ಒಂದು ಚಾನ್ಸ್ನಲ್ಲಿ ವಿಜ್ಜುವನ ಹಿಂದಿನಿಂದ ಹಿಡಿದು ಕಿವಿ ಹಿಸುಕ್ತಾ, ಈಗ ಹೇಳೋ, ನನ್ನನ್ನು ಆ ಜೆಂಡು ಬಾಂಬ್ಗೆ ಬಲಿ ಕೊಡ್ತೀಯಾ? ನೀನು ತಪ್ಪಿಸ್ಕೊಳ್ಳೋದಕ್ಕೆ ನನ್ನನ್ನು ಬಲಿ ಮಾಡ್ತೀಯಾ? ವಿಜ್ಜು ಸಾಮ್ರಾಟ್ ಹಿಡಿದಿದ್ದ ಕಿವಿ ಮೇಲೆ ಕೈ ಇಟ್ಟು, ಅಣ್ಣ ಬಿಡೋ, ಆದರೂ ಬಲಿ ಅಂದರೆ ಏನು ಕಣೋ, ಇನ್ನಿಷ್ಟು ದಿನ ಹೀಗೆ ನೀನು ಒಬ್ಬನೇ ಇದ್ದು ನನ್ನನ್ನು ಕೂಡ ಒಬ್ಬಂಟಿ ಬದುಕು ನಡೆಸುವಂತೆ ಮಾಡ್ತೀಯಾ? ನಿಜಕ್ಕೂ ರಾತ್ರಿ ಆದರೆ ಸಾಕು ಮೈಯಲ್ಲಿನ ಹಾರ್ಮೋನ್ಗಳೆಲ್ಲ ಸಮತೋಲನ ತಪ್ಪಿ ಏನೇನೋ ಮಾಡ್ತಿವೆ. ನೀನು ಯಾವುದಾದ್ರೂ ಒಂದು ಜೆಂಡು ಬಾಂಬ್ ಜೊತೆ ಕನೆಕ್ಟ್ ಆದರೆ ತಾನೇ ನನಗೆ ದಾರಿ ಸುಗಮವಾಗೋದು, ನನ್ನ ಲೈಫ್ಗೆ ನನ್ನ ಡಾರ್ಲಿಂಗ್ ಬರೋದು ಅಂದ ಯಾವುದೋ ಗುಂಗ್ನಲ್ಲಿರುವಂತೆ. ಅಂದರೆ ನಿನ್ನ ಲೈಫ್ ಸೆಟಲ್ ಮಾಡ್ಕೊಳ್ಳೋದಕ್ಕೆ ನನ್ನನ್ನು ನಡು ನೀರನ್ನು ಮುಳುಗಿಸ್ತೀಯಾ ಅಂತ ಇನ್ನು ಕಿವಿಯನ್ನು ಗಟ್ಟಿಯಾಗಿ ಸಿಗ್ತಿದ್ರೆ, ಅಣ್ಣ ನೋವಾಗ್ತಿದೆ ಬಿಡೋ ಅಂದ ಅಳು ನಟಿಸ್ತಾ. ಓ ಸಾರಿ ಕಣೋ ವಿಜ್ಜು, ಬಹಳ ನೋವಾಗಿದೆಯಾ ಅಂತ ಕಿವಿ ಬಿಟ್ಟು ಮುದ್ದಿಸ್ತಿದ್ರೆ, ಅಯ್ಯೋ ಅಣ್ಣ ನನಗೆ ನೋವಾಗಿಲ್ಲ, ನಾನು ಜಸ್ಟ್ ಜೋಕ್ ಮಾಡಿದೆ, ಇಷ್ಟು ಸಣ್ಣದಾಗಿ ಬೇಸರ ಮಾಡ್ಕೊಳ್ತೀಯಾ ಅಂದಿದ್ದಕ್ಕೆ, ಏನೋ ಗೊತ್ತಿಲ್ಲ ಚಿಕ್ಕಂದಿನಿಂದ ನಿನಗೆ ಯಾವುದು ಸಣ್ಣ ಗಾಯ ಆದರೂ ಅದರ ನೋವು ನನಗಿಲ್ಲ ಆಗುತ್ತೆ ಕಣೋ ಅಂತ ನನ್ನ ಹೃದಯದ ಬಳಿ ಬೆರಳಿಟ್ಟು ತೋರಿಸ್ತಾ, ನಿಜವಾಗಿಯೂ ನಿನ್ನನ್ನು ಸಂತೋಷ ತಲುಪಲು ನನ್ನ ಮದುವೆಯ ಅಡ್ಡಿ ಅಂದರೆ ಆ ಜೆಂಡು ಬಾಂಬ್ ಮಾತ್ರ ಅಲ್ಲ, ಯಾವುದೇ ರಾಕ್ಷಸಿ ಏನಾದರೂ ಮದುವೆ ಆಗಲು ನಾನು ಸಿದ್ಧ ಅಂದ ಸಾಮ್ರಾಟ್. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವೀಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್.